ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಕೋಟ್ಯಾಂತರ ಜನರ ದಾಹವನ್ನ ನೀಗಿಸ್ತಿದ್ದಾಳೆ. ಅಲ್ಲದೆ ರೈತರ ಜಮೀನುಗಳಿಗೆ ನೀರನ್ನು ಕೂಡ ಒದಗಿಸ್ತಾ ಇದೆ. ಆದ್ರೆ ಅದೇ ಕಾವೇರಿ ಒಡಲಿಗೆ ಪ್ರಭಾವಿಗಳು ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿನ ಪ್ರದೇಶದಲ್ಲಿ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಒಂದು ಕಡೆ ಕೆಆರ್ಎಸ್ ಡ್ಯಾಮ್ ನೀವು ನೋಡ್ತಾ ಇರುವಂತದ್ದು ಹಿನ್ನೀರಿನ ಈ ಒಂದು ವ್ಯಾಪ್ತಿ. ಆದ್ರೆ ಹಿನ್ನೀರು ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ರಭಾವಿಗಳು ತಮಗೆ ಇರುವಂತಹ ಜಮೀನಿನ ಜೊತೆಗೆ ಮತ್ತಷ್ಟು ಜಮೀನನ್ನ ಅವರು ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ದೃಶ್ಯಗಳನ್ನ ನೋಡಬಹುದು. ಕೇವಲ ಅಣತಿ ದೂರದಲ್ಲೇ ಸುಮಾರು ಎಕರೆಯಷ್ಟೇ ಒಂದು ಜಾಗವನ್ನ ಒತ್ತುವರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಇದೀಗ ಬೆಳಕಿಗೆ ಬಂದಿದೆ. ಇಲ್ಲಿ ಪಕ್ಕದಲ್ಲಿ ನೋಡಬಹುದು ಈ ಒಂದು ತೋಟ ಏನಿದೆ, ಇದು ಕೇರಳ ಮೂಲದ ವ್ಯಕ್ತಿಯೋರ್ವ ಅಂದ್ರೆ ನಕೇಶ್ ಜಾನ್ ಮ್ಯಾಥ್ಯೂ ಎಂಬುವರಿಗೆ ಸೇರಿದಂತಹ ತೋಟ ಆಗಿದೆ. ಅದು ಅವರಿಗೆ ಇರುವಂತಹ ಒಂದು ತೋಟ ದಾಖಲೆಯೂ ಕೂಡ ಇದೆ. ಆದ್ರೆ ಇರುವಂತಹ ಜಮೀನಿನ ಜೊತೆಗೆ ಇದೀಗ ಹಿನ್ನೀರಿನ ಪ್ರದೇಶ ಅಂದ್ರೆ ಅಣೆಕಟ್ಟೆಯ ಜಾಗವನ್ನು ಕೂಡ ಇದೀಗ ಅವರು ಒತ್ತುವರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇದ್ದೀರಿ, ತಂತಿ ಬೇಲಿಯನ್ನು ಈಗಾಗಲೇ ಅವರು ಕೂಡ ಭದ್ರತೆಯಾಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೂ ಮೀರಿ ಇದೀಗ ಮತ್ತಷ್ಟು ಜಾಗವನ್ನ ಇದೀಗ ಒತ್ತುವರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆ ಎಡಭಾಗದಲ್ಲಿ ನೋಡ್ತೀವಿ ಎಷ್ಟರ ಮಟ್ಟಿಗೆ ಎಷ್ಟು ಜಾಗವನ್ನ ಅವರು ಹಿನ್ನೀರಿನ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಈಗಾಗಲೇ ಅವರು ಕೂಡ JCB ಮೂಲಕ ಗುಂಡಿಯನ್ನ ತೆಗೆಸಿ ಕಾಂಪೌಂಡ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಅಂದ್ರೆ ತಮಗಿರುವಂತಹ ಜಮೀನಿನ ಜೊತೆಗೆ ಅಣೆಕಟ್ಟೆಗೆ ಸೇರಿದಂತಹ ಅಂದ್ರೆ KRS ಡ್ಯಾಮ್ಗೆ ಸೇರಿರುವಂತಹ ಜಾಗವನ್ನು ಕೂಡ ಒತ್ತುವರಿ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಗುಂಡಿಯನ್ನ ತೆಗೆದು ಇಲ್ಲಿ ಕಾಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಎಲ್ಲ ಒಂದು ಕಡೆ ಒತ್ತುವರಿ ಅಂದ್ರೆ ಪ್ರಭಾವಿಗಳಿಗೆ ಮಣಿದ್ರ ಅಧಿಕಾರಿಗಳು ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಅಲ್ಲದೆ ಅಧಿಕಾರಿಗಳಿಗೆ ಒಂದಷ್ಟು ರಾಜಕಾರಣಿಗಳು ಅಂದ್ರೆ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳು ಕೂಡ ಅಧಿಕಾರಿಗಳಿಗೆ ಒಂದು ಬೆದರಿಕೆಯನ್ನು ಹಾಕುವಂಥದ್ದು ಕೆಲಸವೂ ಕೂಡ ಆಗ್ತಾ ಇದೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ. ಇದೇ ರೀತಿ ಒತ್ತುವರಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ KRS ಡ್ಯಾಮ್ನ ಒಂದು ಸಾಮರ್ಥ್ಯವು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ಅದಾದ ಬಳಿಕ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಯಾಕೆಂದ್ರೆ ಏನು ಈ ಒಂದು ಡ್ಯಾಮ್ನ ನೀರಿನ ಸ್ಟೋರೇಜ್ ಕಡಿಮೆ ಆಗ್ತಾ ಹೋದ್ರೆ ಅಂದ್ರೆ ಕುಡಿಯುವ ನೀರಿಗೂ ಕೂಡ ಮುಂದೆ ಹಾಹಾಕಾರ ಸೃಷ್ಟಿಯಾಗುತ್ತೆ. ರೈತರಿಗೆ ಏನು ನಾಲೆಗಳ ಮೂಲಕ ನೀರನ್ನು ಕೊಡಬೇಕಾಗುತ್ತೆ, ಅದಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರ ಜೊತೆಗೆ ತಮಿಳ್ನಾಡಿಗೆ ಹರಿಸ್ಬೇಕಂತ ನೀರು ಕೂಡ ಸಂಗ್ರಹವನ್ನು ಮಾಡಿಕೊಂಡು ಎಲ್ಲವನ್ನು ಕೂಡ ತಮಿಳ್ನಾಡಿಗೆ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಷ್ಟೆಲ್ಲ ಒತ್ತುವರಿಯನ್ನು ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು ಬಹಳಷ್ಟು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ನಿಟ್ಟಿನಲ್ಲಿ ಈ ಕೂಡಲೇ ಅಧಿಕಾರಿಗಳು, ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೆ ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಒತ್ತುವರಿಯನ್ನ ಏನು ಜಮೀನನ್ನ ಅಂದ್ರೆ ಡ್ಯಾಮ್ಗೆ ಸೇರಿದಂತ ಜಾಗವನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ತಕ್ಷಣವೇ ನಿಲ್ಲಿಸಿ ತಮ್ಮ ಸುಪರ್ದಿಗೆ ಅಧಿಕಾರಿಗಳು ಕೂಡ ತೆಗೆದುಕೊಳ್ಬೇಕು ಎಂಬುದು ಇಲ್ಲಿನ ಸ್ಥಳೀಯರ ಮತ್ತು ರೈತರ ಆಗ್ರಹ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ದಿದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.